ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಎನರ್ಜಿ ಇನ್ ಕೇಸ್ ನೀವು ಸಪರೇಷನ್ ಅಲ್ಲಿ ಇದ್ರೆ, ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಅವರು ಯಾವ್ದಾದ್ರು ವಿಚಾರವನ್ನು ಮುಚ್ಚಿಟ್ಟಿದಾರಾ, ಇಲ್ಲ ಅವರು ಬರೋದಕ್ಕೆ ಏನಾದ್ರು ಬ್ಲಾಕೇಜಸ್ ಹೆಚ್ಚಾಗಿ ಕಾಣ್ತಾ ಇದೆಯಾ, ಅಥವಾ ಅವ್ರಿಗೆ ಏನಾದ್ರು ತುಂಬಾ ಚಾಲೆಂಜಸ್ ಆಗಿ ಅನುಭವಿಸ್ತಾ ಇದಾರಾ, ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರಾ, ಇಲ್ಲ ಅವ್ರಿಗೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ನಿಮ್ಮ ಹತ್ರ ಬರೋದಕ್ಕೆ, ನಿಮ್ಮ ಪ್ರಾರ್ಥನೆ ಯಾಕೆ ಇನ್ನ ಅವ್ರನ್ನ ರೀಚ್ ಮಾಡಿಲ್ಲ, ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾಕೆ ಅವ್ರನ್ನ ರೀಚ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಏನ್ ನಡೀತಾ ಇದೆ, ಯಾಕೆ ಅವರು ಬರೋದು ತಡ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಇದು ಬನ್ನಿ ಜಸ್ಟ್ ನಿಮ್ಮ ಪಾರ್ಟ್ನರ್, ರಿಲೇಶನ್ಶಿಪ್ ಪಾರ್ಟ್ನರ್, ಅಥವಾ ನೀವು ಪ್ರೀತಿ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಝೋನ್ ಅಲ್ಲಿ ನೀವು ತುಂಬಾ ಆತ್ಮೀಯತೆಯಿಂದ ಇರ್ತೀರಾ ನಿಮ್ಮ ಫ್ರೆಂಡ್ಸ್ ಜೊತೆ, ಅಂತ ಕ್ಲೋಸ್ ಫ್ರೆಂಡ್ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅನ್ಕೊಂಡ್ರೆ ಅವರ ಹೆಸರನ್ನು ಹೇಳಿ ಕೂಡ ನೀವು ರೀಡಿಂಗ್ ಕೇಳ್ಬೋದು. ಇದ್ರ ಜೊತೆಗೆ ಹಸ್ಬೆಂಡ್ ಅಂಡ್ ವೈಫ್ ಇನ್ ಕೇಸ್ ಒಂದೇ ಮನೇಲಿ ಇದ್ದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರು ಕೂಡ ಅದ್ರ ಬಗ್ಗೆ ಆತರ ಇದ್ರು ಈ ರೀಡಿಂಗ್ ಇಂದ ಒಂದು ಕ್ಲಾರಿಟಿ ಅಂಡ್ ಹೋಪ್ ಸಿಗುತ್ತೆ ಅಂತ ಭಾವಿಸ್ತಾ, ಸೊ ನೀವು ಯಾವ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಈ ರೀಡಿಂಗ್ ನ ನೋಡಿದಾಗ ಖಂಡಿತ ರೆಸನೇಟ್ ಆಗುತ್ತೆ. ಸೊ ರೆಸನೇಟ್ ಆದ್ರೆ ನೀವು ದಯವಿಟ್ಟು ಕಮೆಂಟ್ ಅಲ್ಲಿ ಫೀಡ್ಬ್ಯಾಕ್ ಅಲ್ಲಿ ಎಸ್ ಅಂತ ತಿಳಿಸಿ. ಸೊ ಅವರ ಹೆಸರನ್ನು 3 ಬಾರಿ ನಿಮ್ಮ ಮನ್ಸಾರೆ ನೀವು ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ಈ ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಓಕೆ, ಮೊದಲಿಗೆ ನೀವು ನೋಡ್ತಾ ಇರ್ಬೋದು ನಿಮ್ಮ ಪಾರ್ಟ್ನರ್ ಎನರ್ಜಿಯಲ್ಲಿ 5 ಆಫ್ ವಾಂಡ್ಸ್ ಬರ್ತಾ ಇದೆ. ಸೆಕೆಂಡ್ ಕಾರ್ಡ್ 3 ಆಫ್ ವಾಂಡ್ಸ್ ಬರ್ತಾ ಇದೆ. ಹೆಲ್ಪ್ ಬರ್ತಾ ಇದೆ. ಒರಾಕಲ್ ಕಾರ್ಡ್ ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಇದ್ರ ಒಟ್ಟಿಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಓಕೆ, ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಇಲ್ಲಿ ನೀವು ನೋಡ್ತಾ ಇರ್ಬೋದು 5 ಆಫ್ ವಾಂಡ್ಸ್ ನ. ಸೊ ಮೊದಲಿಗೆ ಇಲ್ಲಿ ನಿಮ್ಮ ಪಾರ್ಟ್ನರ್ ತುಂಬಾನೇ ಇನ್ನರ್ ಕಾನ್ಫ್ಲಿಕ್ಟ್ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇದು ಬಂದು ಜಗಳ ಆಗಿರ್ಬೋದು, ಇಲ್ಲ ಡಿಸ್ಅಗ್ರಿಮೆಂಟ್ಸ್ ಆಗಿರ್ಬೋದು, ಕ್ಲಾಶಸ್ ಆಗಿರ್ಬೋದು. ಇದು ಕೇವಲ ನಿಮ್ಮ ಜೊತೆಗಲ್ಲ, ಅವರ ಮನಸ್ಸಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇವರು ಇಲ್ಲಿ ಅತಿಯಾದ ತುಂಬಾನೇ ವಾದಗಳನ್ನ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲೇ ಅವರು ತುಂಬಾ ವಾದಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅವರು ನಿಮ್ಮ ಜೊತೆ ತುಂಬಾ ಜಗಳ ಆಡಿದ್ದಾರೆ ಈಗ ಆಲ್ರೆಡಿ. ತುಂಬಾ ಓನ್ ಎಮೋಷನ್ಸ್ ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯನೇ ಆಗದೆ ದೂರ ಉಳಿದಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಈ ಸಪರೇಷನ್ ಅವ್ರಿಗೂ ಕೂಡ ತುಂಬಾ ಟೆನ್ಷನ್ ನ ತಂದ್ಕೊಟ್ಟಿದೆ, ಕನ್ಫ್ಯೂಷನ್ ನ ತಂದ್ಕೊಟ್ಟಿದೆ. ತುಂಬಾ ಮನ್ಸಲ್ಲಿ ಕೊರಗ್ತಾ ಇದ್ದಾರೆ. ಅವರು ತುಂಬಾ ಕಾಮ್ ಆಗಿ ಇರೋದಕ್ಕೆ ಆಚೆಗಡೆ ಟ್ರೈ ಮಾಡ್ತಾ ಇದ್ದಾರೆ, ಎಲ್ಲರ ಜೊತೆ ಮಿಂಗಲ್ ಆಗ್ಬೇಕು, ಎಲ್ಲರ ಜೊತೆ ನಾನು ಚೆನ್ನಾಗಿರ್ಬೇಕು. ಬಟ್ ಬ್ಯಾಟಲ್ ಏನಿದೆ ನಿಮ್ಮಿಬ್ಬರ ಕನೆಕ್ಷನ್ ಅಲ್ಲಿ, ಏನು ಜಗಳ ಆ ಕಿರಿಕಿರಿ ಏನಿದೆಯೋ ಅದು ನಿಮ್ಮ ಇಬ್ಬರು ಒಟ್ಟಿಗೆ ಮಾತ್ರ ಇರಬೇಕು, ಬೇರೆಯವ್ರ ಮುಂದೆ ತೋರಿಸ್ಕೊಡ್ಬಾರ್ದು ಅನ್ನೋದು ಅವರ ಯೋಚನೆ ಆಗಿದೆ. ಸೊ ಅದ್ರ ಜೊತೆಗೆ ಅವರು ತುಂಬಾ ಭಯನೂ ಪಟ್ಕೊಂಡಿದ್ದಾರೆ. ಅವ್ರಿಗೂ ಆಸೆ ಇದೆ ನಿಮ್ಮನ್ನ ರೀಚ್ ಆಗ್ಬೇಕು ಅಂತ. ಬಟ್ ರೀಚ್ ಆಗೋದಕ್ಕಿಂತ ಮುಂಚೆ ಅವರಲ್ಲಿ ತುಂಬಾ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ. ತುಂಬಾನೇ ಮನ್ಸಲ್ಲಿ ಯುದ್ಧದ ವಾತಾವರಣ ನಡೀತಾ ಇರೋದ್ರಿಂದ ಅವರು ಅದರಿಂದ ಆಚೆ ಬಂದು ನಿಮ್ಮನ್ನ ಸೇರ್ಬೇಕು ಅನ್ನೋದು ಇದೆ, ಒಂದು ಕ್ಲಾರಿಟಿನ ತಗೊಂಡು. ಸೊ ಅದ್ರ ಜೊತೆಗೆ ಅವರು ಇವಾಗ ಸದ್ಯದ ಮಟ್ಟಿಗೆ ತುಂಬಾನೇ ಶಾಂತ ರೀತಿಯಿಂದ ನಾನು ಕೂತು ಯೋಚನೆ ಮಾಡ್ಬೇಕು, ಎಲ್ಲವನ್ನು ಸಮಾಧಾನದಿಂದ ನಾನು ಚೇಂಜಸ್ ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಒಂದು ಬಿಗ್ಗರ್ ಪಿಕ್ಚರ್ ಅಲ್ಲಿ ನಿಮ್ಮನ್ನ ಅವ್ರನ್ನ ನೋಡ್ಬೇಕು ಅಂತ. ಸೊ ಅದು ಸಾಧ್ಯ ಆಗುತ್ತಾ ಅಂತ ಕೇಳಿದ್ರೆ ಎಸ್, ಸಾಧ್ಯ ಆಗುತ್ತೆ. ರೈಟ್ ಮೂಮೆಂಟ್ ಗೆ ನಿಮ್ಮ ಜೊತೆ ರೀಕನೆಕ್ಟ್ ಆಗ್ಬೇಕು ಅಂತ ಅವರ ಯೋಚನೆ ಕೂಡ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವರು ನಿಮ್ಮ ಜೊತೆ ಎಕ್ಸ್ಪ್ರೆಸ್ ಮಾಡ್ದೇನೆ ಇರ್ಬೋದು, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಚಾನ್ಸಸ್ ಸಿಗದೆ ಇರ್ಬೋದು, ಇಲ್ಲ ಇದುವರೆಗೂ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾನೆ ಇಲ್ಲದೆ ಇರ್ಬೋದು. ಬಟ್ ಅವರ ಥಾಟ್ಸ್ ಇದೆ. ಸೊ ಅವರು ಪ್ರಾಜೆಕ್ಟ್ ತರನೇ ನಿಮ್ಮನ್ನ ತಗೊಂಡಿದ್ದಾರೆ. ಸೊ ಅವರು ನಿಮ್ಮ ಫ್ಯೂಚರ್ ಅಲ್ಲಿ, ನಿಮ್ಮಿಬ್ಬರ ಫ್ಯೂಚರ್ ಅಲ್ಲಿ ನಿಮ್ಮನ್ನ ಒಂದು ಲಾಂಗ್ ಟರ್ಮ್ ಅಲ್ಲಿ ನೋಡ್ಬೇಕು, ನಿಮ್ಮ ಜೊತೆ ಕನೆಕ್ಷನ್ ಅಲ್ಲಿ ಅಂತ ಅವರು ಇಮ್ಯಾಜಿನ್ ಮಾಡ್ಕೊಂತಾ ಇದ್ದಾರೆ. ಸೊ ಲೈಫ್ ಅಲ್ಲಿ ಏನೇ ಬರ್ಲಿ ಏನೇ ಆಗ್ಲಿ, ಸೊ ನಿಮ್ಮನ್ನ ಬಿಟ್ಕೊಳಲ್ಲ ಅಂತಾನು ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೇಮ್ ಟೈಮ್ ಅವರು
ತುಂಬಾನೇ ಸ್ವಲ್ಪ ಟ್ರೆಡಿಷನಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಬಾಂಡ್ ಇರ್ಬೋದು, ಇಲ್ಲಾಂದ್ರೆ ಸರ್ಟೆನ್ ಬಿಲೀಫ್ ಇರ್ಬೋದು, ಕಮಿಟ್ಮೆಂಟ್ಸ್ ಇರ್ಬೋದು, ಇಲ್ಲ ವ್ಯಾಲ್ಯೂಸ್ ಇರ್ಬೋದು. ಅದನ್ನ ತುಂಬಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ಕ್ವಿಕ್ ಆಗಿ ಏನನ್ನು ನಾನು ಆಕ್ಟಿಂಗ್ ತರ ಏನು ಮಾಡೋದಿಲ್ಲ. ಸೊ ಇಲ್ಲಿ ನಾನು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀನಿ ಅಂತ ಸ್ವಲ್ಪ ಜಗಳ ಕೂಡ ಇದೆ. ಬಟ್ ಇನ್ಫ್ಲೂಯೆನ್ಸ್ ನಾನು ಒಂದು ಪಾಸಿಟಿವ್ ರೀತಿಯಲ್ಲಿ ಆಗ್ತಾ ಇದ್ದೀನಿ. ಬಟ್ ನನ್ಗೆ ಯಾರಾದ್ರೂ ಒಂಥರ ನೆಗೆಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರೆ ನಾನು ಹೋಲ್ಡ್ ಮಾಡೋ ಶಕ್ತಿ ನನ್ನಲ್ಲಿ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಅವರು ತುಂಬಾನೇ ಯೋಚನೆ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಅವ್ರಿಗೆ ಏನು ಸರಿ ಅನ್ಸುತ್ತೆ, ಯಾರು ನನಗೆ ಒಳ್ಳೆಯವರು ಅನ್ಸುತ್ತೆ ಅವ್ರ ಹತ್ರನೂ ಕೂಡ ಅವರು ಒಂದು ಈ ವಿಚಾರವನ್ನು, ನಿಮ್ಮ ವಿಚಾರವನ್ನು ಹೇಳ್ಕೊಂಡು ಎಲ್ಲ ರೈಟ್ ಥಿಂಗ್ಸ್ ರೈಟ್ ವೇ ಅಲ್ಲಿ ಮಾಡ್ಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ, ಸೊ ಸ್ವಲ್ಪ ಭಯ ಇದೆ. ಆ ಭಯದಿಂದ ಆಚೆ ಬಂದು ಅವರು ಆಕ್ಷನ್ ನ ತಗೊಂತಾರೆ. ಆಕ್ಷನ್ ತಗೊಳ್ಳೋದಿಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ರೀತಿ ಹೋಗ್ತಾ ಇಲ್ಲ. ಬಟ್ ಇಲ್ಲಿ ಖಂಡಿತ ಸಾಧ್ಯ ಇದೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಅವರು ತುಂಬಾನೇ ಒಂದ್ಸತಿ ನೀವ್ ಎಲ್ಲಿ ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ, ಆತಂಕ ಕೂಡನು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಎಲ್ಲಿ ನಾನು ಸತ್ಯನ ಹೇಳ್ತಾ ಇಲ್ಲ ಅವ್ರಿಗೆ. ಏನ್ ಅನ್ನಿಸ್ತಾ ಇದೆ ನಿಮ್ಮ ಜೊತೆ, ನಿಮ್ಗೆ ಏನ್ ಆಗ್ತಾ ಇದೆ, ಏನ್ ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಈ ಕಡೆ ನನ್ಗೆ ಏನ್ ದಾರಿ ಬರುತ್ತೋ ಆ ಕಡೆ ನಾನು ಹೋಗ್ಲಾ, ಇಲ್ಲಾಂದ್ರೆ ವೇಟ್ ಮಾಡ್ಲಾ. ಒಂದು ಡಿಟರ್ಮಿನೇಷನ್ ಬೇಕು ಲೈಫ್ ಅಲ್ಲಿ. ಬಟ್ ಇದು ಹುಚ್ಚು ನಿರ್ಧಾರ ತಗೊಂತಾ ಇದೀನ ಅಂತ ನಿಮ್ಗ್ ಅನ್ನಿಸ್ತಾ ಇದ್ರೆ ಅವ್ರಿಗೂ ಅದೇ ತರ ಫೀಲ್ ಆಗ್ತಾ ಇದೆ. ಎಲ್ಲಿ ನನ್ನ ವೇಟ್ ಮಾಡಿ ಮಾಡಿ ಬಿಟ್ಟಿ ಹೋಗ್ಬಿಡ್ತಾರೋ ಅನ್ನೋ ಆಕ್ಷನ್ ತಗೊಳ್ದೆ ಇದ್ರೆ ನಾನು ಅಂತ ಅವ್ರಿಗೂನು ಸ್ವಲ್ಪ ಭಯ ಆತಂಕ ಇದೆ. ಬಟ್ ಅವರು ಸ್ವಲ್ಪ ಬೋಲ್ಡ್ ಆಗೇ ಇದ್ದಾರೆ. ನೀವು ಎಲ್ಲೂ ಹೋಗಲ್ಲ, ಅವ್ರಿಗೋಸ್ಕರ ವೇಟ್ ಮಾಡ್ತೀರಾ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ರೀಡಿಂಗ್ ಅಲ್ಲಿ. ಸೊ ಇಲ್ಲಿ ಸೇಮ್ ಟೈಮ್ ಎಲ್ಲಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಎಲ್ಲಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ಸ್ವಲ್ಪ ಅವರಿಗೆ ಎನರ್ಜಿ ತುಂಬಾ ಕ್ಲೋಸ್ ಆಗಿ ಪಾಸಿಟಿವ್ ಆಗಿ ಬರೋದಿದೆ. ಎಲ್ಲಾನು ಪುಲ್ ಬ್ಯಾಕ್ ಮಾಡ್ತಾ ಇದ್ದಾರೆ. ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ಏನಾದ್ರು ನಿಮ್ಮ ಜೊತೆ ಜಗಳ ಆಗಿರ್ಬೋದು, ನಿಮ್ಮ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಎಲ್ಲವನ್ನು ಅವರು ಬಿಟ್ಟು ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದ್ರ ಜೊತೆಗೆ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಇವತ್ತಿನ ಔಟ್ಕಮ್ ಆಗಿ ನಿಮ್ಮ ಪರ್ಸನ್ ತುಂಬಾನೇ ಹಿಡನ್ ಫೀಲಿಂಗ್ಸ್ ಏನ್ ಅವರ ಮನ್ಸಲ್ಲಿ ಇದೆಯೋ, ಒಂದು ಕಾನ್ಫ್ಲಿಕ್ಟ್ ಇರ್ಬೋದು, ತುಂಬಾ ದಿನದಿಂದ ಅದನ್ನೇ ಎಳಿತಾ ಇರ್ಬೋದು. ಹಿಂದೆ ಮುಂದೆ ಮತ್ತೆ ಮತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡೋದಾಗಿರ್ಬೋದು, ನೀವು ಹೇಳ್ದೇ ಇರೋದಾಗಿರ್ಬೋದು, ಅವರ ಮನ್ಸಲ್ಲಿ ಕೊರೀತಾ ಇರೋದಾಗಿರ್ಬೋದು, ಅದು ಎಲ್ಲವನ್ನು ಅವರು ತುಂಬಾ ಕಾನ್ಫ್ಲಿಕ್ಟ್ ರೂಪದಲ್ಲಿ ಅನುಭವಿಸ್ತಾ ಇದ್ದಾರೆ. ಸೊ ಅದನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ, ಹಂಚ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ನಿಮ್ ಜೊತೆ ಫ್ಯೂಚರ್ ನ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೂ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಅವರಿಗೆ ಒಂದು ನೀವೇ ಒಂದು ಪ್ಯಾಷನ್ ಆಗಿ ಅವರ ಜೀವನದಲ್ಲಿ ಇದೀರಾ ಅಂತ ಹೇಳಿದ್ರು ತಪ್ಪಾಗಲ್ಲ. ಇಲ್ಲಿ ಸೈಲೆನ್ಸ್ ನ ಎಕ್ಸಿಸ್ಟ್ ಮಾಡಿದ್ದಾರೆ ಅವರು. ಸೊ ರೈಟ್ ನಾವು ಅವ್ರಿಗೆ ಸೈಲೆನ್ಸ್ ಬೇಕು, ನಾನೆಲ್ಲಾನು ಸರಿ ಮಾಡ್ಬೇಕು ಅಂದ್ರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಒಳಗಿಳಿಂದ ಅವ್ರಿಗೆ ಒಂದ್ ಸ್ವಲ್ಪ ಮೂಮೆಂಟ್ಸ್ ಕೂಡ ಆಗ್ತಾ ಇದೆ. ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಆದ್ರೂ ಕೂಡ ಅವರು ಏನಾದ್ರೂ ಆಕ್ಷನ್ ಆಗಿ ಡಿಸಿಷನ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಸ್ಟ್ರಾಂಗ್ ಫುಲ್ ಬ್ಯಾಕ್ ಮಾಡಿದಾಗ ಖಂಡಿತ ನೀವು ಸಿಗ್ತೀರಾ ಅನ್ನೋದು ಅವ್ರಿಗೆ ಗೊತ್ತು. ಆದ್ರಿಂದ ಅವರ ಮನಸ್ಸಲ್ಲಿ ನೀವ್ ಇದೀರಾ, ನಿಮ್ ಹತ್ರ ಹಂಚ್ಕೊಳ್ಳಿಲ್ಲ ಅಂದ್ರು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೂನು, ಸಂಪರ್ಕ ಇಲ್ದಿದ್ರು ಕೂಡ ಅವರ ಆತ್ಮದಲ್ಲಿ ನೀವಿದ್ದೀರಾ. ಅವರ ಆತ್ಮ ಸತ್ಯ ಏನು ಅಂದ್ರೆ ಸ್ವಲ್ಪ ಭಯ, ಆತಂಕ ಇದೆ. ಅದನ್ನ ಬಿಟ್ಟು ಅವರು ಧೈರ್ಯವಾಗಿ ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಇದು ರೆಸನೇಟ್ ಆಗಿದೆ ಅಂತ ಅನ್ಸುತ್ತೋ ದಯವಿಟ್ಟು ನೀವು ಫೀಡ್ಬ್ಯಾಕ್ ಅಲ್ಲಿ ಕಮೆಂಟ್ ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ನ ಕೊಡಿ. ಸೊ ನಾವು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸೊ ಲವ್ ರಿಚುವಲ್ಸ್ ಮಾಡ್ತಾ ಇರ್ತೀವಿ. ಸೊ ಯಾರಿಗೆಲ್ಲ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಬಗ್ಗೆ ಒಂದು ಲವ್ ಮೆಸೇಜ್ ಆಗಿರ್ಬೋದು, ಯೂನಿವರ್ಸ್ ಅಲ್ಲಿ ನಿಮ್ಮ ಲವ್ ಬಾಂಡೆಡ್ ಸ್ಟ್ರಾಂಗ್ ಆಗ್ಬೇಕು ಅಂತ ಅನ್ಸುತ್ತೋ ಕಮೆಂಟ್ ಅಲ್ಲಿ ನಿಮ್ಮಿಬ್ಬರ ಹೆಸರನ್ನು ಕೊಟ್ರೆ ನಾವು ಪ್ರೇ ಮಾಡ್ತೀವಿ ರಿಚುವಲ್ಸ್ ಅಲ್ಲಿ. ಸೊ ಇನ್ ಕೇಸ್ ಪರ್ಸನಲ್ ಆಗಿ ರಿಚುವಲ್ಸ್ ಮಾಡ್ಬೇಕು ಅಂದ್ರೆ ನನ್ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ, ಅದಕ್ಕೆ ಚಾರ್ಜಸ್ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ, ಸೊ ನನ್ನ ಡಿಸ್ಪ್ಲೇ ಆಗಿದೆ ವಾಟ್ಸಪ್ ನಂಬರ್, ಆ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಬೇಕೋ ಅವರು ಕೂಡ ಸೇಮ್ ವಾಟ್ಸಪ್ ನಂಬರ್ಗೆ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.